ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವತ್ತಿನ ಬಂದು ಸೋಮವಾರ. ಅಂದರೆ ನಮ್ಮೂರಲ್ಲಿ ಇವತ್ತು ಮತ್ತು ನಾಳೆ ಜಾತ್ರೆ ಇದೆ. ಇವತ್ತಿನ ಸೋಮವಾರ ಆಗಿದ್ದರಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದೀನಿ. ಇದು ಬಂದು ಕottureswaran ದೇವಸ್ಥಾನ ಅಂತ. ಯಾಕಂದರೆ ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬಾ ರಶ್ ಇರುತ್ತೆ ಅಲ್ಲ, ಹಾಗಾಗಿ ಇಲ್ಲೇ ಬಂದೀನಿ ಇವತ್ತು. ಹಾಗೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇವರೆಲ್ಲ ನೀವೇನು ನೋಡ್ತಿದ್ದೀರಿ, ಇವರೆಲ್ಲ ಪಾದಯಾತ್ರೆ ಬಂದಿರೋ ಅಂಥವ್ರು. ಪಾಪ ಇವ್ರುಗಳ ಕಾಲುಗಳು ನೋಡಿ ಎಷ್ಟು ಊದ್ಕೊಂಡಿದೆ ಅಂತ. ಹಾಗೆ ನಾನು ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟಿದ್ದೆ, ಹಾಗೆ ಇವ್ರನ್ನೇ ನೋಡಿಕೊಂಡು. ಅಂದರೆ 4-5 ದಿನ ಇದೆ ಅನ್ನಾಗೇ ಅವ್ರವ್ರ ಊರುಗಳನ್ನ ಬಿಡ್ತಾರೆ ಪಾದಯಾತ್ರೆ ಮಾಡಿಕೊಂಡು. ಮತ್ತು ಕೆಲವರು ಹರಿಹರ ಅಂದರೆ ಟ್ರೈನಿಗಾಗಲಿ ಬಸ್ಸಿಗಾಗಲಿ ಬಂದು ಹರಿಹರದಿಂದ ಮತ್ತು ದಾವಣಗೆರೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನಾನು ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಹಂಗೆ ಇವ್ರನ್ನೇ ನಾನು ನೋಡ್ಕೊಂಡು. ಪಾಪ ಎಷ್ಟೊಂದು ಊದಿದ್ದು ಕಾಲು, ಹಾಗೆ ಬ್ಯಾಂಡೇಜ್ ಕೂಡ ಹಾಕ್ಕೊಂಡಿದ್ರು ಕಾಲಿಗೆ. ಮತ್ತು ಬೊಬ್ಬೆಗಳೆಲ್ಲ ಬಂದಿದ್ದು. ಹಾಗೆ ನಾನು ಸ್ವಲ್ಪ ಅವರನ್ನು ಕೂಡ ಮಾತಾಡಿಸಿದೆ. ಅವ್ರು ಹೇಳಿದ್ರು, ರಾಣಿಬೆನ್ನೂರಿಂದ ಬಂದಿದ್ದೀವಿ ಮತ್ತು ಬಿಜಾಪುರಿಂದ ಬಂದಿದ್ದೀವಿ ಅಂತ ಎಲ್ಲ ಹೇಳಿದ್ರು. ಪಾಪ ನನಗೂ ಒಂದು ಸ್ವಲ್ಪ ಅಯ್ಯೋ ಅಂತ ಅನ್ನಿಸ್ತು ಅವ್ರನ್ನ ನೋಡಿ, ಅಷ್ಟು ಕಾಲು ಊದ್ಕೊಂಡ್ಬಿಟ್ಟಿದ್ದು ಪಾಪ. ನೆಕ್ಸ್ಟ್ ಡೇ ಇವತ್ತಿನ ಬಂದು ಮಂಗಳವಾರ. ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ. ಬೆಳಗ್ಗೆನೇ ಅಂದರೆ ಅಷ್ಟೊತ್ತಿಗೆ ಎದ್ದಿದ್ದೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನ ಮಾಡಿಕೊಂಡು ಪೂಜೆನೂ ಕೂಡ ಆಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು. ಅಂದರೆ ಬೆಳಗ್ಗೆನೇ ಎಡೆ ಮಾಡೋದಿಲ್ಲ ನಾವು ನೈವೇದ್ಯಕ್ಕೆ. ಮತ್ತು ಹಾಲು ಮತ್ತು ಬಾಳೆಹಣ್ಣು ಎಲೆ ಅಡಿಕೆ ಇಟ್ಟು ಪೂಜೆ ಮಾಡ್ತೀವಿ. ಇವಾಗ ನಾನು ಮತ್ತು ಉಷಾ ಇಬ್ಬರು ತೇರ್ಗಾಲಿಗೆ ನೀರು ಹಾಕೋದಕ್ಕಂತ ಹೋಗ್ತಾಯಿದ್ದೀವಿ. ಇವಾಗ ನನ್ನ ಫ್ರೆಂಡ್ ಬರ್ತಾಳೆ ಇಲ್ಲಿ, ಮತ್ತು ನಾನು ಮತ್ತು ಉಷಾ ಇಬ್ಬರು ಹೋಗ್ತಾಯಿದ್ದೀವಿ ತೇರ್ಗಾಲಿಗೆ ನೀರು ಹಾಕೋಕ್ಕೆ. ಒಂದು ತೇರ್ಗಾಲಿಗೆ ನೀರು ಹಾಕಿ ಮತ್ತು ಪೂಜೆ ಮಾಡಿಕೊಂಡು ಬರ್ತೀವಿ. ಹಾಗೆ ನಾನು ನಿಮಗೆ ಇವರೇನು ಪಾದಯಾತ್ರೆ ಇವರೆಲ್ಲ ನೀವು ನೋಡ್ತಾ ಇರೋಂಥವ್ರು ಪಾದಯಾತ್ರೆ ಬಂದಿರೋ ಅಂಥವ್ರು. ಅಂದರೆ ಊಟದ ವ್ಯವಸ್ಥೆ ಮತ್ತು ಟಿಫನ್ನಿಂದ ವ್ಯವಸ್ಥೆ ಎಲ್ಲ ಕೂಡ ಇರುತ್ತೆ ಇಲ್ಲಿ. ಹಾಗೆ ಇದು ತೇರು, ಅಂದರೆ ಅದು ಕಟ್ತಾ ಇದ್ರಲ್ಲ, ಅದು ಒಂದು ಫೋಟೋ. ಅಂದರೆ ಸಂತೆಗೆ ಹೋಗಿದ್ದೆ ಅವತ್ತು ಫೋಟೋ ತೆಗೆದುಕೊಂಡಿದ್ದೆ. ಹಾಗೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಕಟ್ತಾರೆ ತೇರನ್ನು ಅಂತ. ನೋಡಿ, ಇವಾಗ ಬಂದಿದ್ದೀವಿ ನಾವು ತೇರ ಹತ್ರ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಂತೂ ಫುಲ್ಲು ಕೆಸರು ಗದ್ದೆ ಆಗಿಬಿಟ್ಟಿತ್ತು. ಅಂದರೆ ನೀರು ಹಾಕಿ ಎಲ್ಲ, ಅಂದರೆ ನಾವು ಪ್ರತಿ ವರ್ಷವೂ ಹಾಕ್ತೀವಿ ನಾವು ತೇರ್ಗಾಲಿಗೆ ನೀರು. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಹಾಗೆ ನಾನು ನಿಮಗೆ ಸುತ್ತಕ್ಕೂ ಜನ ತೋರಿಸ್ತಾ ಇದ್ದೀನಿ, ಎಷ್ಟೊಂದು ಜನ ಇದ್ದಾರೆ ಇವಾಗಲೇ. ಮತ್ತು ಸಂಜೆಗೆ ಇವಾಗ ಟೈಮ್ ಬಂದು ಬೆಳಗ್ಗೆ 8:30-9 ಗಂಟೆ ಆಗಿದೆ. ನೋಡಿ ಇವಾಗಲೇ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಮತ್ತು ಸಂಜೆಗೆ ಎಷ್ಟು ಜನ ಬರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ತೇರು ತೋರಿಸ್ತಾ ಇದ್ದೀನಿ. ಯಾಕಂದರೆ ಸಂಜೆ ನಾವಿಲ್ಲಿ ತೇರ ಹತ್ರ ಬರಲ್ಲ, ಯಾಕಂದರೆ ಫುಲ್ಲು ರಶ್ ಇರುತ್ತೆ ಅಲ್ಲ, ಹಾಗಾಗಿ. ನನ್ನ ಫ್ರೆಂಡ್ ಗಾಯತ್ರಿ ಅಂತ ಹೇಳಿ, ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇವಾಗ ತೇರ್ಗಾಲಿಗೆ ನೀರು ಹಾಕಿ ಪೂಜೆ ಮಾಡಿಕೊಂಡು ಹೊರಟ್ವಿ. ಹಾಗೆ ಹೂವಿನ ಅಲಂಕಾರ ಕೂಡ ಮಾಡ್ತಾಯಿದ್ರು. ಇವಾಗಿಂದನೇ ಹೂವಿನ ಅಲಂಕಾರ ಅಂದರೆ ತೇರಿರೋದು ಸಂಜೆಗಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ. ಹೂವಿನ ಅಲಂಕಾರನೂ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು. ಇದು ನಮ್ಮೂರ ತೇರಿನ ವಿಶೇಷ ಹೇಳ್ಬೇಕಂತಂದರೆ, ಮೂಲ ನಕ್ಷತ್ರದಲ್ಲೇ ತೇರು ಎಳೆಯೋದು. ಎಲ್ಲರೂ ಮೂಲ ನಕ್ಷತ್ರ ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಆದರೆ ನಮ್ಮೂರಲ್ಲಿ ತೇರು ಮೂಲ ನಕ್ಷತ್ರ ಯಾವಾಗಿರುತ್ತೆ ಆವಾಗಲೇ ಮೂಲ ನಕ್ಷತ್ರದಲ್ಲೇ ತೇರು ಎಳೆಯೋದು. ನಮ್ಮೂರಿನ ತೇರು ಈ ವಿಶೇಷ. ಮತ್ತು ನಮ್ಮೂರ ತೇರಿಗೆ 110 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅಂದರೆ ಇದು ಬಂದು 100 ಅಡಿ ಹೈಟ್ ಇದೆ ಅಂತ ಹೇಳ್ತಾರೆ. ಮತ್ತು ಇವಾಗ ಸ್ವಲ್ಪ ಲಾಸ್ಟ್ ಇಯರಿಂದ ಕಡಿಮೆ ಮಾಡಿದ್ದಾರೆ ಹೈಟು. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಈಗ 3ನೇ ವರ್ಷದಲ್ಲಿ ತೇರು ಬಿದ್ದಿದ್ದು, ಹಾಗಾಗಿ ಈ ಸಲ ಹೈಟನ್ನು ಕಮ್ಮಿ ಮಾಡಿಸಿದ್ದಾರೆ. ಮತ್ತು ಇದೆಲ್ಲ ಫುಲ್ಲು ನೀವೇನು ನೋಡ್ತಿದ್ದೀರಿ, ಇದೆಲ್ಲ ಫುಲ್ಲು ಹೊಸದೇ ತೇರು ಇದು. ಇದೆಲ್ಲ ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿಸಿದ್ದಾರೆ. ಅಂತ ತೇರು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಜನಗಳು ನೋಡ್ತಾ ಇದ್ವಿ, ಎಷ್ಟೊಂದು ಜನಗಳು ಬಂದಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ನಮ್ಮೂರು ತೇರು ನೋಡೋದಕ್ಕೆ ಒಂದು ಆನಂದ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಹೊರಟ್ವಿ. ಅಂದರೆ ತೇರ್ಗಾಲಿ ಪೂಜೆ ಮಾಡಿಕೊಂಡು ನೀರು ಹಾಕಿ ಹೊರಟ್ವಿ ಇವಾಗ.
ಹಾಗೆ ನಮ್ಮೂರಿಗೆ ನಾಟಕಗಳೆಲ್ಲ ಯಾವಾಗ ಬಂತವೆ ಅಂತ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಈ ಸಲ ಬಿಗ್ ಬಾಸಿಗೆ ಹೋಗಿದ್ರಲ್ಲ ಚೈತ್ರ ಕೋಟೂರ್ ಅಂತ ಹೇಳಿ, ಅವರು ಕೂಡ ಬರ್ತಾರೆ ನಾಟಕಕ್ಕೆ. ಮತ್ತು ಬ್ರಹ್ಮಗಂಟೆ ಸೀರಿಯಲಲ್ಲಿ ಇದ್ದಾರೆ ಅಲ್ಲ ಗೀತಾ ಅಂತ, ಅವರು ಕೂಡ ಬರ್ತಾರಂತೆ. ಮತ್ತು ಭೂಮಿ ಶೆಟ್ಟಿ, ಅಪ್ಪಣ್ಣ ಮತ್ತು ಮಂಥನ ಇವರೆಲ್ಲ ಬರ್ತಾರಂತೆ. ನೋಡೋಣ, ನಾನು ಯಾವುದಾದ್ರೂ ನಾಟಕಕ್ಕೆ ಹೋದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ನೀವೇನು ನೋಡ್ತಿರೋ ಇವರೆಲ್ಲ ಪಾದಯಾತ್ರೆ ಬಂದಿರೋ ಅಂಥವ್ರು ನೋಡಿ. ಔದೌಲಿಯ ಅಂತೆ ಈ ಸಲ ನಾಟಕ ಬಂದಿರೋದು. ಮತ್ತು ಸಿಂಪಲ್ ಹುಡುಗ, ಡಿಂಪಲ್ ಹುಡುಗಿ ಅಂತೆ. ಇದು ಯಾವ್ಯಾವ ಬಂದಿದ್ದಾವೆ ನೋಡೋಣ. ನಾನು ಯಾವುದಾದ್ರೂ ನಾಟಕಕ್ಕೆ ಹೋದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಕುಮಾರ ವಿಜಯ ನಾಟಕ ಸಂಘ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಕಾಮಿಡಿ ಇರುತ್ತೆ ಈ ನಾಟಕದಲ್ಲಿ. ನಾವು ಹೋಗ್ತೀವಿ ಅಂದರೆ ಪ್ರತಿ ವರ್ಷ ಒಂದು ನಾಟಕ ಇಲ್ಲ 2 ನಾಟಕಕ್ಕೆ ಹೋಗ್ತೀವಿ ನಾವು. ಹಾಗೆ ಅಂಗಡಿಗಳೆಲ್ಲ ಹಾಕಿದ್ರು, ಅಂದರೆ ರೋಡ್ ಸೈಡ್ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ, ಅಂದರೆ ತೇರು ನಿಂತಿರೋ ಹತ್ರ ಹಾಕಿರಲ್ಲ, ಈ ಸೈಡು ರೋಡ್ ಸೈಡ್ ಅಷ್ಟೇ ಹಾಕಿರ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡಾಗೆಲ್ಲ ತೇರು ಎಳೆದಾದ್ಮೇಲೆ, ಅಂದರೆ ಇವತ್ತು ಮಂಗಳವಾರ ಅಲ್ಲ, ಇವತ್ತು ತೇರು ಎಳೆದಾದ್ಮೇಲೆ ನಾಳೆ ಬುಧವಾರಕ್ಕೆ ಹಾಕ್ತಾರೆ ಅಲ್ಲೆಲ್ಲ ಅಂಗಡಿಗಳನ್ನ. ಈಗ ಹಂಗೆ ನಿಮಗೂ ಅಂಗಡಿಗಳನ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ, ಯಾವೆಲ್ಲ ಅಂಗಡಿಗಳು ಬಂದಿದ್ದಾವೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಟಿಫನ್. ಅಂದರೆ ನಮ್ಮೂರಲ್ಲಿ ತೇರು ನಾಳೆ ಇದೆ ಅಂದರೆ ಮಂಗಳವಾರ, ಇವತ್ತು ಸೋಮವಾರದಿಂದನೇ ಎಲ್ಲ ಊಟದ ವ್ಯವಸ್ಥೆ ಇರುತ್ತೆ. ಊಟದ ವ್ಯವಸ್ಥೆ ಮತ್ತು ಟಿಫನ್ನಿಂದು ವ್ಯವಸ್ಥೆ ಕೂಡ ಇರುತ್ತೆ. ಅಂದರೆ ಹರಪನಹಳ್ಳಿಯಿಂದ ಮತ್ತು ದಾವಣಗೆರೆಯಿಂದ ಈ ಥರ ಎಲ್ಲ ಮೆಡಿಸನ್ ವ್ಯವಸ್ಥೆ ಎಲ್ಲ ಕೂಡ ಇರುತ್ತೆ. ಯಾಕೆ ನಮ್ಮೂರಿಗೆ ಬಂದಿರೋ ಅಂಥವ್ರಿಗೆ, ಯಾರಾದರೂ ನಮ್ಮೂರಿಗೆ ಪಾದಯಾತ್ರೆ ಬಂದಿದ್ದಂಥವ್ರಿಗೆ ಗೊತ್ತಿರುತ್ತೆ ಇದು. ನಾವು ಲಾಸ್ಟ್ ಟೈಮ್ ಕೊಡಿಸಿದ್ವಿ, ಒಂದು ಸಲ ಹಣ್ಣು ಕೊಡಿಸಿದ್ವಿ, ಇನ್ನೊಂದು ಸಲ ಜ್ಯೂಸ್ ಕೊಡಿಸಿದ್ವಿ, ಮತ್ತು ಇನ್ನೊಂದು ಸಲ ಐಸ್ ಕ್ರೀಮ್ ಕೊಡಿಸಿದ್ವಿ. ಈ ಸಲ ಅಮೌಂಟ್ ಕೊಟ್ಟಿದ್ದೀವಿ ಮಾಡೋ ಅಂಥವ್ರಿಗೆ. ಹಾಗಾಗಿ ಅವ್ರ ಕೈಲೇ ಕೊಟ್ಟಿದ್ದೀವಿ ನಾವು. ಇವಾಗ ಹೋಗ್ತಾಯಿದ್ವಿ ಮನೆ ಹತ್ರ. ಇವಾಗಲೇ 9:30 ಆಗ್ತಾ ಬಂದಿದೆ. ಮನೆಗೆ ಹೋಗಿ ಇವಾಗ ಟಿಫನ್ ಮಾಡಬೇಕು. ಬನ್ನಿ ಹೋಗೋಣ ಮನೆಗೆ. ನಾನೇನು ರೆಡಿ ಮಾಡಿರಲಿಲ್ಲ, ಹಾಗೆ ಹೋಗಿದ್ವಿ ಬೆಳಗ್ಗೆ. ನೋಡ್ತಾ ಇರ್ಬೋದು ನೀವು ಪಾದಯಾತ್ರೆ ಬರ್ತಾ ಇರೋ ಅಂಥವ್ರನ್ನ. ನನಗಂತೂ ನೋಡಿ ಪಾಪ ಅಂತ ಅನ್ನಿಸ್ತವ್ರು, ಎಷ್ಟೊಂದು ಕಾಲು ಊದ್ಕೊಂಡ್ಬಿಟ್ಟಿದ್ದು ಅಂತ. ಇವಾಗ ಬಂದ್ವಿ ಮನೆಗೆ. ಇವಾಗ ಟಿಫನ್ನು ಟೊಮೊಟೊ ಬಾತ್ ಮಾಡಿದ್ದೆ. ಮತ್ತು ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ತಿದ್ವಿ. ಟಿಫನ್ನೆಲ್ಲ ಮುಗಿಸಿ ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ವಿ. ಇವತ್ತು ಗೋಧಿ ಪಾಯಸ ಮಾಡೋಣ ಅಂತೇಳಿ ನಮ್ಮ ಅತ್ತೆ ಕೈಯಲ್ಲಿ ಮಾಡಿಸ್ತೀನಿ ಗೋಧಿ ಪಾಯಸನ. ಯಾಕಂದರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಗೋಧಿ ಪಾಯಸ. ಹಾಗೆ ಗೋಧಿ ಪಾಯಸ ಮಾಡೋಣ ಅಂತೇಳಿ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಡಲೆಬೇಳೆನ ಸಣ್ಣ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ ಕಡಲೆಬೇಳೆ. ಮತ್ತು 1/4 kg ಅಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಮತ್ತು ಬೆಲ್ಲನ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಕಡಲೆಬೇಳೆನ ಬೇಯಿಸ್ಕೊತೀನಿ. 2 ವಿಸಲ್ ಬೇಯಿಸ್ಕೊಂಡ್ರೆ ಸಾಕು. ಕಡಲೆಬೇಳೆ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 1 ಕಪ್ಪಷ್ಟು, 1 ಸಣ್ಣ ಕಪ್ಪಷ್ಟು ನೀರು ಹಾಕಿ ನಾನು ಇವಾಗ ಇದನ್ನು ಸ್ವಲ್ಪ ಬೆಲ್ಲ ಕರಗಿಸ್ಕೊತೀನಿ. ಯಾಕಂದರೆ ಸಣ್ಣ ಸಣ್ಣ ಕಲ್ಲಿರ್ತವೆ, ಮತ್ತು ಏನಾದರೂ ಗಲೀಜಂಥದ್ದು ಇರುತ್ತೆ ಅಲ್ಲ. ಹಾಗಾಗಿ ನೋಡಿ ಇವಾಗ ಕಡಲೆಬೇಳೆ ಬೆಂದಿದೆ. ನಾನು 2 ವಿಸಲ್ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೆಂದಿದೆ ಅಂತ. ಮತ್ತು ಇಲ್ಲಿ ಸೊಪ್ಪಿನ ಸಾರಿಗೂ ಕೂಡ ನಾನು ರೆಡಿ ಮಾಡಿದ್ದೀನಿ. ನೋಡಿ ಸೊಪ್ಪಿನ ಸಾರಿಗೂ ರೆಡಿಯಾಗಿದೆ. ಬೆಲ್ಲ ಈ ಥರ ಕರಗಿಸ್ಕೊಂಡ್ರೆ ಆಯಿತು. ಏನು ಫುಲ್ಲು ಪಾಕ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ನಾನಿಲ್ಲಿ. ನಾನು ಇವಾಗ ಇಲ್ಲಿ 1/4 kg ಅಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ, ಒಂದು ಅರ್ಧ ಗಂಟೆ ಅಷ್ಟು ನೆನೆಸಿಡ್ತೀನಿ. ಅರ್ಧ ಗಂಟೆ ಅಷ್ಟು ನೆನೆಸಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಮತ್ತು ಗೋಧಿಯಲ್ಲೂ ಕೂಡ ಅದು ಪಾಯಸ ಮಾಡ್ತಾರೆ. ನಮ್ಗೆ ಅಷ್ಟಾಗಿ ಅದು ಬರಲ್ಲ. ಅದು ನೋಡೋಣ, ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಗೋಧಿ ನುಚ್ಚಲ್ಲಿ ಮೊನ್ನೆ ನಾಯಕನಹಟ್ಟಿಯಲ್ಲಿ ಮಾಡಿದ್ವಿ, ಚೆನ್ನಾಗಾಗಿತ್ತು. ಅದಕ್ಕೆ ನಾವಿಲ್ಲಿ ಮಾಡ್ತಾಯಿದ್ವಿ. ಮತ್ತು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀವಿ. ಅಂದರೆ ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ಈ ಗೋಧಿ ನುಚ್ಚನ್ನು, ಅಂದರೆ ಒಂದು ಅರ್ಧ ಗಂಟೆ ನೆನೆಸಿರೋ ಅಂಥ ಗೋಧಿ ನುಚ್ಚನ್ನು ಇವಾಗ ಹಾಕಿ ಬೇಯಿಸ್ಕೊಳ್ಳೋಣ. ಇಲ್ಲಾಂದರೆ ನೀವು ಕುಕ್ಕರಲ್ಲಿ 1 ವಿಸಿಲ್ ಕೂಡ ಬೇಯಿಸ್ಕೋಬೋದು. ನಾವಿಲ್ಲಿ ಪಾತ್ರೆನಲ್ಲೇ, ಅಂದರೆ ನೆನೆಸಿಟ್ಟಿದ್ವಲ್ಲ, ಹಾಗಾಗಿ ನಾವಿಲ್ಲಿ ಪಾತ್ರೆನಲ್ಲೇ ಬೇಯಿಸ್ಕೊತಾ ಇದ್ದೀವಿ.
ಅಂದರೆ ಆ ಗೋಧಿ ನುಚ್ಚು ಹಾಕಿದ ತಕ್ಷಣ ನೀವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಗೋಧಿ ನುಚ್ಚು ಹಾಕಿರ್ತೀವಲ್ಲ, ಗಂಟಾಗಿಬಿಡುತ್ತೆ. ಇವಾಗ ನೋಡಿ ಕಡಲೆಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಆ ಕಡಲೆಬೇಳೆ ಹಾಕಿದ್ದೀವಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಗಟ್ಟಿ ಆಗ್ತಾಯಿದೆ ಅಂತ. ಅಂದರೆ ನಾವು ಗೋಧಿ ನುಚ್ಚು ಹಾಕಿದ ಮೇಲೆ ಬೇಯ್ತಾ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಕೈ ಆಡಿಸ್ಕೊತ ಇರಬೇಕಾಗುತ್ತೆ. ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ತಳ ಹತ್ತುತ್ತೆ. ಹಾಗಾಗಿ ಕೈ ಆಡಿಸ್ಕೊತ ಇರಬೇಕು. ಇಲ್ಲಿ ನಮ್ಮ ಅತ್ತೆಗೆ ಕಾಮಿಡಿ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಅತ್ತೆಗೆ ನಾವು ಒಗ್ಗರಣೆ ಡಬ್ಬಿ ಕಳಿಸ್ಬೇಕನ್ನೋದು ನಮಗೆ ಆಸೆ ಇತ್ತು. ಅಂದರೆ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನ್ ವೆಜ್ ಅಂತೂ ತುಂಬ ಮಸ್ತ್ ಮಾಡ್ತಾರೆ. ನಾನ್ ವೆಜ್ ಮತ್ತು ಇನ್ನು ಪದ್ಧತಿ ಅಂತ ಹೇಳ್ತೀವಿ ಅಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅದಕ್ಕೆ ನಾನು ನಮ್ಮ ಅತ್ತೆಗೆ ಇಲ್ಲಿ ಕಾಮಿಡಿ ಮಾಡ್ತಾಯಿದ್ವಿ. ಅತ್ತೆ ನಿಮಗೆ ಅಲ್ಲಿ ಕಳ್ಸೋಕ್ಕಾಗಲಿಲ್ಲಲ್ಲ, ನೋಡಿರಿ ನನ್ನ ಕಡೆಯಿಂದನಾದ್ರು ನಿಮಗೆ ಆಸೆ ನಾನು ತೀರಿಸ್ತಾ ಇದ್ದೀನಿ ಅಂತ. ಹಾಗೆ ಇಲ್ಲಿ ತರಕಾರಿಗಳನ್ನ ಕಟ್ ಮಾಡಿಕೊಡ್ತಾ ಇದ್ದಾರೆ. ನಾವಿಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ವಿ. ಮತ್ತು ಸೊಪ್ಪಿನ ಸಾರು ಇವತ್ತು, ಅಂದರೆ ಗೋಧಿ ಪಾಯಸ, ಮತ್ತು ಬೀನ್ಸ್ ಪಲ್ಯ ಮಾಡಿದ್ವಿ, ಮತ್ತು ಸಂಡಿಗೆಗಳು ಹಾಕಿದ್ವಿ ಎಣ್ಣೆಗೆ. ನಮ್ಮ ಮನೆಯವರು ಅದರಲ್ಲಿ ಬೇರೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ರು. ಇವಾಗ ನೋಡಿ ಇದು ಫುಲ್ಲು ಬೆಂದಿದೆ. ಇದು ನುಚ್ಚೆಲ್ಲ ಬೆಂದಾದಮೇಲೆ ನೀವು ಬೆಲ್ಲ ಹಾಕಬೇಕಾಗುತ್ತೆ. ಯಾಕಂದರೆ ಫಸ್ಟೇ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಗೋಧಿ ನುಚ್ಚು. ಹಾಗಾಗಿ ಫುಲ್ಲು ಬೆಂದ ಮೇಲೆ ನಾವಿಲ್ಲಿ ಬೆಲ್ಲನ ಕರಗಿಸ್ಕೊಂಡಿದ್ವಲ್ಲ, ಅದನ್ನು ಸೋಸ್ಕೊಳ್ತಿದ್ದೀವಿ. ಯಾಕಂದರೆ ಈಗ ಸೋಸ್ಕೊಳೋದ್ರಿಂದ ಏನಾದರೂ ಸಣ್ಣ ಕಲ್ಲು ಆ ಥರ ಇದ್ದರೆ ಅದರಲ್ಲೇ ಉಳ್ಕೊಳ್ಳುತ್ತೆ. ನೋಡಿ ಇವಾಗ ಬೆಲ್ಲ ಹಾಕಾಯಿತು. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಅಂದರೆ ಇದನ್ನು ಯಾವಾಗಲೂ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಈ ಥರ ತಿರುಗ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ತಳ ಹತ್ತುತ್ತೆ. ಇವಾಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಒಣಶುಂಠಿ ಪುಡಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ. ನಾನಂದರೆ ಪುಡಿ ಮಾಡಿ ಇಟ್ಕೊತೀನಿ. ಪುಡಿ ಮಾಡಿ ಇಟ್ಕೊಂಡ್ರೆ ಹೀಗೆ ಎಮರ್ಜೆನ್ಸಿ ಅಂತಂದರೆ ಬೇಕಾಗುತ್ತೆ. ಇದಂತೂ ನಮ್ಮ ಮನೇಲಿ ಯಾವಾಗಲೂ ರೆಡಿ ಇರುತ್ತೆ. ಏಲಕ್ಕಿ ಪುಡಿ ಮತ್ತು ಒಣಶುಂಠಿ ಪುಡಿ, ಮತ್ತು ಒಂದು 2 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಿದ್ವಿ. ಗಸಗಸೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ತಂಪದು ಗಸಗಸೆ ಬಂದು ನಮಗೆ ತಂಪನ್ನು ಕೊಡುತ್ತೆ. ನೋಡಿ ಇವಾಗ ರುಬ್ಕೊಂಡಿರೋ ಅಂಥದ್ದನ್ನ ಹಾಕ್ಕೊಂಡು ತಿರುಗ್ಕೊಳ್ಳೋಣ. ಇಲ್ಲ ತೆಂಗಿನಕಾಯಿ ಹಾಕೋದ್ರಿಂದನೂ ಕೂಡ ತಳ ಹತ್ತುತ್ತೆ. ನಾವು ತಳ ಹತ್ತದಂಗೆ ಸ್ವಲ್ಪ ನೋಡ್ಕೋಬೇಕು. ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಎಲ್ಲ ನಾವು ಹಾಕ್ಕೊಂಡಾದ್ಮೇಲೆ ನೀರು ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ತೆಳುನೆ ಮಾಡ್ಕೊಳ್ಳಿ. ಇದು ತೆಳು ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ಅದೇ ತಣ್ಣಗಾಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ನಾನಿಲ್ಲಿ ತುಪ್ಪನ ಕರಗೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನೀವು ಹೇಳ್ತಾರೆ ಇದೇನಪ್ಪ ಇಷ್ಟೊಂದು ದೊಡ್ಡ ಪಾತ್ರೆ ಇಟ್ಟಿದ್ದಾಳೆ ಅಂತ. ಅಂದರೆ ಇದರಲ್ಲಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ಪಾತ್ರೆಯಲ್ಲೇ ಸಾರನ್ನು ಒಗ್ಗರಣೆ ಹಾಕ್ತೀನಿ, ಹಾಗಾಗಿ ನಾನು ಈ ಪಾತ್ರೆನ ಇಟ್ಕೊಂಡಿದ್ದೀನಿ. ನೋಡಿ ದ್ರಾಕ್ಷಿ ಗೋಡಂಬಿ ಆಗಿದೆ. ಈಗ ಪಾಯಸದೊಳಗೆ ಹಾಕಿದ್ರೆ ಪಾಯಸ ರೆಡಿ ಆಯಿತು. ನೋಡಿ ಇವಾಗ ನಿಮಗೆ ಸ್ವಲ್ಪ ನೀರು ಏನಾದರೂ ಬೇಕು ಅಂತಂತಂದರೆ ನೋಡಿಕೊಂಡು ನೀವು ಬೇಕಂದರೆ ನೀರು ಹಾಕ್ಕೋಬೋದು. ನೋಡಿ ದ್ರಾಕ್ಷಿ ಗೋಡಂಬಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಕುದಿ ಬರ್ಸಿದ್ರೆ ಆಯಿತು. ನೋಡಿ ಇವಾಗ ಪಾಯಸ ರೆಡಿ ಆಯಿತು. ಇದು ಇವಾಗ ಸಂಜೆ ತೇರು ನೋಡೋಕ್ಕಂತ ಬಂದಿದ್ದೀವಿ. ಅಂದರೆ ನಮ್ಮೂರಲ್ಲಿ ತೇರು ಕರೆಕ್ಟಾಗಿ 5 ಗಂಟೆ, ಅಂದರೆ ಮೂಲ ನಕ್ಷತ್ರ ಯಾವಾಗಿರುತ್ತೆ ಆವಾಗಲೇ ಇಲ್ಲಿ ತೇರು ಎಳೆಯೋದು. ನೀವು ನೋಡ್ತಿರ್ಬೋದು ತೇರು ಎಷ್ಟು ನಿಧಾನಕ್ಕೆ ಹೋಗ್ತಾಯಿದೆ ಅಂತ. ಅಂದರೆ ನಾವು ತೇರು ಹತ್ರ ಹೋಗೋದಿಲ್ಲ, ಸ್ವಲ್ಪ ದೂರ ನಿಂತ್ಕೊಂಡೇ ನೋಡ್ತೀವಿ. ಯಾಕಂದರೆ ಫುಲ್ಲು ರಶ್ ಇರುತ್ತೆ. ಎಲ್ಲ ಪಾದಯಾತ್ರೆ ಬಂದಿರೋ ಅಂಥವ್ರು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರೋ ಅಂಥವ್ರು, ಯಾಕಂದರೆ ಹೆಚ್ಚಾಗಿ ಅಲ್ಲಿ ಪಾದಯಾತ್ರೆ ಬಂದಿರೋ ಅಂಥವರೇ ಇರ್ತಾರೆ ಅಲ್ಲಿ. ಹಾಗಾಗಿ ನಾವೇನು ಅಲ್ಲಿ ಹೋಗೋದಿಲ್ಲ ಜಾಸ್ತಿ. ಯಾಕಂದರೆ ಈ ಕಡೆಯಿಂದ ಹೋಗ್ಬೋದು, ಆ ಕಡೆಯಿಂದ ಬರುವಾಗ ಫುಲ್ಲು ರಶ್ ಆಗಿಬಿಡುತ್ತೆ. ಹಾಗಾಗಿ ನಾವು ಹೋಗೋದಿಲ್ಲ, ಸ್ವಲ್ಪ ದೂರ ನಿಂತ್ಕೊಂಡೇ ನೋಡ್ತೀವಿ ಅಷ್ಟೇ.
ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನಗಳನ್ನ. ತೇರು ಒಂದು ಸೆಕೆಂಡ್ ಮೂವ್ ಆಗೋದೇ ತಡ ಅಷ್ಟೇ ಜನಗಳೆಲ್ಲ ಹಿಂದಿರುಗಿಬಿಡ್ತಾರೆ. ಯಾಕಂದರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಅಲ್ಲ, ಹಾಗಾಗಿ ಹೊರಟು ಬಿಡ್ತಾರೆ ಮತ್ತು ರಾತ್ರಿ ಆಗುತ್ತೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಬಿಲ್ಡಿಂಗ್ಗಳ ಮೇಲೂ ನಿಂತಿರ್ತಾರೆ ಜನ. ನಿಮಗಾಗಿ ನಾನು ತೋರಿಸ್ತಾ ಇದ್ದೀನಿ ಬಿಲ್ಡಿಂಗ್ ಮೇಲೆಲ್ಲ ಜನಗಳು ನಿಂತಿರೋದನ್ನು. ಯಾಕಂದರೆ ಜನಗಳನ್ನು ನೋಡೋದೇ ಒಂದು ಆನಂದ ಅನಿಸುತ್ತೆ, ಅಷ್ಟು ಜನ ಸೇರಿರ್ತಾರೆ. ನೀವು ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನಾನು ತೇರು ಕೂಡ ತೋರಿಸ್ತೀನಿ ನೋಡಿ. ಹೋಗ್ತಾಯಿದೆ, ಎಷ್ಟು ನಿಧಾನಕ್ಕೆ ಹೋಗ್ತಿದೆ ನೋಡಿ ತೇರು. ನಾವೆಷ್ಟು ದೂರ ಸ್ವಲ್ಪ ದೂರ ನಿಂತ್ಕೊಂಡೆ ನೋಡ್ತೀವಿ ನಾವು, ಯಾಕಂದರೆ ಹತ್ರ ಹೋಗೋದಿಲ್ಲ ನಾವು ತೇರ ಹತ್ರ. ನೀವು ಇಲ್ಲಿ ನೋಡ್ತಾ ಇರೋದು ಬಿಲ್ಡಿಂಗ್ಗಳ ಮೇಲೆಲ್ಲ ಏನು ಸಾಹಸ ಮಾಡಿ ಇಳಿತಾ ಇದ್ದಾರೆ ಅಂತ ಹೇಳಿ. ಹಾಗೆ ಎಕ್ಸಿಬಿಷನ್ ಕೂಡ ಬಂತು, ನೋಡೋಣ. ನಿಮಗೆ ಎಕ್ಸಿಬಿಷನ್ಗೆ ಹೋದರೂ ನಾನು ನಿಮಗೆ ಅದ್ರ ವ್ಲಾಗ್ ಮಾಡಿ ನಾನು ತೋರಿಸ್ತೀನಿ. ನೋಡ್ತಿರ್ಬೋದು ಜನಗಳು ಹೆಂಗೆ ಹೋಗ್ತಿದ್ದಾರೆ ಅಂತ. ಒಂದೇ ಸೆಕೆಂಡ್ ಅಷ್ಟೇ ಒಂದು ಚೂರು ಮೂವ್ ಆಗೋದಷ್ಟೇ ಕಾಯ್ತಾ ಇರ್ತಾರೆ, ಹೊರಟು ಬಿಡ್ತಾರೆ. ಅಂದರೆ ಪಾದಯಾತ್ರೆ ಬಂದಂಥವ್ರು ಆಗಿರ್ಬೋದು, ಇಲ್ಲ ಬೇರೆ ಕಡೆ ಬಂದು ಒಂದಿನ ಉಳ್ಕೊಂಡಿರ್ತಾರೆ ಇಲ್ಲಿ. ಅಂದರೆ ಪಾದಯಾತ್ರೆ ದೂರದಿಂದ ಬಂದಿರ್ತಾರೆ ಅಲ್ಲ, ಅಂಥವ್ರು ಉಳ್ಕೊಂಡಿರ್ತಾರೆ ಇಲ್ಲಿ, ಹಾಗಾಗಿ ಹೊರಟು ಬಿಡ್ತಾರೆ. ನಮ್ಮೂರಲ್ಲಿ ತೇರಿನ ದಿವಸ ಯಾವ ಕಡೆ ನೋಡಿದ್ರು ಜನ ಇರ್ತಾರೆ. ಇದು ಬಂದು ನನ್ನ ತಮ್ಮ ಶೇರ್ ಮಾಡಿರೋ ಅಂಥದ್ದು. ಯಾಕಂದರೆ ಅವರಲ್ಲಿ ಸ್ವಲ್ಪ ಬಿಲ್ಡಿಂಗ್ ಅಲ್ಲೇ ಹತ್ರ ನಿಂತು ಇದು ವಿಡಿಯೋ ಮಾಡಿದ್ದು, ಹಾಗಾಗಿ ನನಗೆ ಶೇರ್ ಮಾಡಿದರು, ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ನಮಗೆ ಹತ್ರ ಬಂದು ವಿಡಿಯೋ ಮಾಡೋಕ್ಕಾಗಲ್ಲಲ್ಲ, ಅಷ್ಟು ಜನ ಇರ್ತಾರೆ. ನೀವು ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಹೇಗೆ ಕಾಣ್ತಿದ್ದಾರೆ ನೋಡಿ ಜನಗಳು ನೋಡೋದಕ್ಕೆ ತುಂಬಾ ಆನಂದ ಅನಿಸುತ್ತೆ. ಒಂಥರ ಏನೋ ಒಂಥರ ಪವಾಡ. ನಮ್ಮೂರ ದೇವರು ಒಂಥರ ಪವಾಡ ಪುರುಷ ಅಂತಲೇ ಹೇಳ್ಬೋದು. ಹಾಗೆ ಬಂದಂಥ ಜನಗಳ ಜೈಕಾರ ನೋಡಿ ಹೇಗೆ ಕೂಗ್ತಾರೆ ಅಂತ. ಹಾಗೆ ತೇರು ಹೇಗೆ ಎಳಿತಾ ಇದ್ದಾರೆ ಅಂತ ಹೇಳಿ ನೀವು ಕೂಡ ನೋಡ್ಕೊಂಡು ಬನ್ನಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ತೇರು ಹೇಗೆ ಎಳಿತಾ ಇದ್ದಾರೆ ಅಂತ ಹೇಳಿ. ನಾನಂತೂ ತುಂಬ ಅದೃಷ್ಟ ಈ ಊರಿಗೆ ಸೊಸೆಯಾಗಿ ಬಂದೀನಿ ಅಂತ. ನಾನಂತೂ ತುಂಬಾ ಅದೃಷ್ಟ ಮಾಡಿದ್ದೆ ಅಂದ್ಕೊತೀನಿ. ಇವಾಗ ತೇರು ನೋಡಿಕೊಂಡು ಹೊರಟ್ವಿ ನಾನು ಮತ್ತು ಉಷಾ. ಇನ್ನು ಮತ್ತೆ ಬಂದಿರಲಿಲ್ಲ, ಯಾಕಂದರೆ ನಾನೇ ಇದ್ದ ಅಲ್ವಾ. ಈ ರಷ್ಟಲ್ಲಿ ಬೇಡ ಅಂತಂದ್ಬಿಟ್ಟು ಬರಲಿಲ್ಲ. ನಮ್ಮತ್ತೆ ಅಲ್ಲೇ ಮನೇಲೆ ಉಳ್ಕೊಂಡ್ರೆ ಕಾಲು ನೋವಾಗಿತ್ತು ಅಂತ ಹೇಳಿ. ಹಾಗೆ ಅವನಿಗಂತಂದು ಬಲೂನ್ ತಗೊಂಡೆ. ಅವನಿಗೆ ಬಲೂನು ಮತ್ತು ಬಾಲ್ಗಳಂದರೆ ತುಂಬ ಇಷ್ಟ, ಹಾಗಾಗಿ ಅವನಿಗೊಂದು ಬಲೂನ್ ತೊಗೊಂಡ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವು ಯಾರಾದರೂ ನಮ್ಮೂರಿಗೆ ಬಂದಿದ್ದಂತಂದರೆ ಗೊತ್ತಾಗಿರುತ್ತೆ ಬಸ್ಗಳಿಗೆ ಹೇಗೆ ಜೋತು ಬಿದ್ದು ಹೋಗ್ತಿದ್ದಾರೆ ನೋಡಿ. ದಯವಿಟ್ಟು ಈ ಥರ ಮಾಡಬೇಡ್ರಿ. ಒಂದಲ್ಲ ಒಂದು ಬಸ್ಗಳು, ಅಂದರೆ ಬಸ್ಗಳು ಸಾಕಷ್ಟು ಬಸ್ಗಳು ಬಿಟ್ಟಿದ್ದಾರೆ, ಮತ್ತು ಟ್ರೈನ್ಗಳು ಬಿಟ್ಟಿದ್ದಾರೆ. ಜಾತ್ರೆಗಂತಲೇ ಎಕ್ಸ್ಟ್ರಾ ಬಸ್ಗಳು ಮತ್ತು ಟ್ರೈನ್ಗಳನ್ನ ಬಿಟ್ಟಿದ್ದಾರೆ. ಈ ಥರ ನುಗ್ಗಲು ಮಾಡ್ಕೊಂಡು ಹೋಗ್ಬೇಡಿ ದಯವಿಟ್ಟು. ನೋಡಿ ಆ ಮೇಲೆಲ್ಲ ಹೆಂಗೆ ಕುತ್ಕೊಂಡು ಹೀಗೆ ಡೋರೆಲ್ಲ ಹಿಡ್ಕೊಂಡು ಯಾವ ಥರ ಹೋಗ್ತಾಯಿದ್ದಾರೆ ಅಂತ ಹೇಳಿ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮೂರಂತಲ್ಲ, ಬೇರೆ ಯಾವುದೇ ಊರಿಗೆ ಹೋದ್ರೂ ಈ ಥರ ಜಾತ್ರೆಗಳಿಗೆ ಹೋದ್ರೂ ಈ ಥರ ಮಾಡಬೇಡ್ರಿ. ಯಾಕಂದರೆ ಅಷ್ಟು ಬೇರೆ ಬೇರೆ ಊರುಗಳಿಂದ ಬಂದಿರ್ತೀರ, ಅಷ್ಟು ಕಾಲು ನೋವು ಇಟ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತೀರ. ಈ ಥರ ಹೋಗ್ಬೇಕಾದ್ರೆ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ಕೊಂಡು ಹೋಗ್ತೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ ಮಾತು ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನು ಇರೋ ವಿಷಯನೇ ಹೇಳಿದ್ದು. ಯಾಕಂದರೆ ಏನಾದರೂ ಬಿದ್ದು ಏನಾದರೂ ಕಾಲು ಕೈ ಏನಾದರೂ ಪೆಟ್ಟು ಮಾಡಿಕೊಂಡ್ರೆ ಯಾರಿಗೆ ಹೆಸರು ಬರುತ್ತೆ? ಇಂಥ ಊರಿಗೆ ಹೋಗಿದ್ವಿ ಹಿಂಗಾಯ್ತು ಅಂತ ಹೆಸರು ಬರುತ್ತೆ ನಿಮಗೂ ಕೂಡ ನಮಗೂ ಕೂಡ. ಅದಕ್ಕಾಗಿ ಹೇಳಿದ್ದು ಅಷ್ಟೇ. ಇವಾಗ ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸೈಡ್ ಅಷ್ಟೇ ಬಸ್ಗಳನ್ನ ಬಿಟ್ಟಿದ್ದಾರೆ. ಯಾಕಂದರೆ ಅಂದರೆ ಒಳಗಿಂದ ಹೋಗೋ ಅಂಥವ್ರಿಗಷ್ಟೇ ಬಿಟ್ಟಿದ್ದಾರೆ, ಬಸ್ಸಿನ ಒಳಗಡೆ ಬಿಟ್ಟಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ. ಇವತ್ತಿನ ವ್ಲಾಗ್ ಒಂದು ವಿಶೇಷವಾದ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಬೇಗ ಬಂದು ತಲುಪುತ್ತೆ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.